ನಮಸ್ತೆ ವೀಕ್ಷಕರೇ, ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯನ್ನು ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ನೇರವಾಗಿ ವಿಡಿಯೋಗೆ ಹೋಗೋಣ. ಇಲ್ಲಿ ಅವನ ಫ್ರೆಂಡು ಇರ್ತಾನೆ ಚೇತನು, ಮತ್ತು ಸೂರ್ಯ ಇದ್ದಾನೆ. ಮಗ, ನೀನು ತಪ್ಪು ಮಾಡಿಬಿಟ್ಟೆ ಕಣೋ, ನೀನು ಬಾಮೈದ ಅವನು, ನೀನು ಅವನ ಮೇಲೆ ಕೈ ಮಾಡಬಾರ್ದಾಗಿತ್ತು. ನನಗೋಸ್ಕರ ನೀವಿಬ್ಬರು ಕೂಡ ಜಗಳಾಡಿದ್ದು ಸರಿ ಇಲ್ಲ ಅಂತ ಅನಿಸುತ್ತೆ ನನಗೆ. ಪ್ಲೀಸ್ ಕಣೋ, ನೀನು ಹೋಗಿ ಅವನ ಹತ್ರ ಮಾತಾಡೋ ಅಂತ ಹೇಳ್ತಿರ್ತಾರೆ. ಇಲ್ಲ ಚೇತನ್, ನಿನಗೆ ಮಗ ನಿನ್ನ ಅವನ ಬಗ್ಗೆ ಗೊತ್ತಿಲ್ಲ ಕಣೋ, ತುಂಬ ಹಾಳಾಗ್ಬಿಟ್ಟಿದ್ದಾನೆ ಅವನು, ತುಂಬ ಬದಲಾಗಿದ್ದಾನೆ. ನಾನು ನಿನಗೆ ಕೈ ಮಾಡಿದೆ ಅಂತ ಹೊಡೆದೆ ಅಂತ ಅಂದ್ಕೊಂಡ, ಇಲ್ಲ ಬೇರೆ ಕಾರಣಕ್ಕೆ ಅವನಿಗೆ ಹೊಡೆದಿದ್ದು ಅಂತ ಹೇಳ್ತಿರ್ತಾರೆ. ಯಾಕೋ ಮಗ, ಅಂಥದ್ದೇನಾಯಿತು ಅಂತ ಕೇಳ್ತಾ ಇರ್ತಾನೆ. ಆಗ ಮೊಬೈಲ್ ತೆಗ್ದ್ಬಿಟ್ಟು ತಗೋ ನೋಡು, ಅದೇನು ಮಾಡಿದ್ದಾನೆ ಅಂತ ನಿನಗೆ ಗೊತ್ತಾಗುತ್ತೆ ಅಂತ ವೀಡಿಯೋನ ತೋರಿಸ್ತಾ ಇದ್ದಾನೆ. ವಿಡಿಯೋ ತೋರಿಸ್ದಾಗ ಮೊಬೈಲಲ್ಲಿ ಅವನು ಅವ್ರ ಅಮ್ಮನ ದುಡ್ಡನ್ನ ಹೊತ್ಕೊಂಡು ಹೋಗಿರೋದು ಗೊತ್ತಾಗುತ್ತೆ. ಅಯ್ಯೋ ಮಂಜ ಇಂಥ ಕೆಲಸ ಮಾಡಿದಾನ, ಕಳ್ತನ ಮಾಡಿದಾನಲ್ಲ ಇವನು. ಸಿಸ್ಟರ್ಗೆ ಈ ವಿಷಯ ಗೊತ್ತಾದರೆ ಏನೋ ಎಷ್ಟೋ ಬೇಜಾರು ಮಾಡ್ಕೊತಾರೆ ಅಂತ ಅವನ ಫ್ರೆಂಡು ಹೇಳ್ತಿರ್ತಾನೆ. ಹೌದು ಕಣೋ, ಆ ಮಂಜನ್ನ ನನ್ನ ಹೆಂಡ್ತಿ ಮಾರ್ಬಿಟ್ಟು ಒಳ್ಳೆ ರಾಜನ್ ಸಾಕ್ದಂಗೆ ಸಾಕ್ಬಿಟ್ರು. ಅದಕ್ಕೆ ಅವನಿಂಥ ಕೆಟ್ಟ ಹಾದಿನ ಹಿಡ್ದಿದ್ದಾನೆ. ಅವನ್ನ ಇಟ್ಕೊಂಡು ತದುಕಬೇಕು ಅಂತೇಳಿ ಮನೆಗೆಲ್ಲ ಹೋದೆ, ಆದರೆ ಮನೆಯಲ್ಲೂ ಕೂಡ ಇರಲಿಲ್ಲ. ಪಾಪ ಆವಾಗಲೇ ವಿಷಯನ ಹೇಳಬೇಕು ಅಂದ್ಕೊಂಡೆ. ನಮ್ಮ ಅತ್ತೆ ಮತ್ತೆ ಆ ಕನಕನ ಮುಖ ನೋಡಿ ನನಗೆ ವಿಷಯ ಹೇಳೋದಕ್ಕೆ ಮನಸ್ಸೇ ಬರಲಿಲ್ಲ. ಕಾಲೇಜಲ್ಲಿ ಹೋಗಿ ವಿಚಾರಿಸಿದ್ರೆ ಕಾಲೇಜ್ಗೂ ಕೂಡ ಹೋಗ್ತಿಲ್ಲ. ಈ ವಯಸ್ಸಿಗೆ ದುರ್ಬುದ್ಧಿ, ಅವನಿಗೆ ದುರಾಸೆ, ದುಡ್ಡು ಮಾಡಬೇಕು ಅಂತ ಓದ್ತಾನೂ ಇಲ್ಲ. ಈ ಕಡೆ ಈ ಥರ ಇಂಥ ಜನಗಳ ಜೊತೆ ಸೇರಿ ಸುಮ್ಮನೆ ಜೀವನ ಹಾಳು ಮಾಡ್ಕೊತಾ ಇದ್ದಾನೆ ಕಣೋ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಮೀನಾ ಹಾಸ್ಪಿಟಲಿಂದ ಆಚೆ ಬರ್ತಾ ಇದ್ದಾಳೆ. ಬಂದುಬಿಟ್ಟು ಫೋನ್ ಮಾಡೋಣ ಇರಿ ಅಂತ ಫೋನ್ ಮಾಡ್ತಾ ಇದ್ದಾನೆ ಸೂರ್ಯಂಗೆ. ರೀ, ನನ್ನ ತಮ್ಮ ಮಂಜನ್ಗೆ ಆಕ್ಸಿಡೆಂಟ್ ಆಗಿ ಕೈ ಮುರಿದೋಗಿದೆ, ಬನ್ನಿ ನೀವು ಹಾಸ್ಪಿಟಲಲ್ಲಿ ನೋಡಿ ಅಂತ ಹೇಳ್ತಿದ್ದಾರೆ. ಸೂರ್ಯನಿಗೆ ತುಂಬ ಸಿಟ್ಟಿರುತ್ತೆ. ಇಲ್ಲವೇ ನಾನು ಬರೋದಿಲ್ಲ, ನನಗೆ ಅರ್ಜೆಂಟಾಗಿ ಯಾವುದೋ ಒಂದು ಡ್ಯೂಟಿ ಇದೆ, ನೀನೇ ನೋಡಿಕೊಂಡು ಮನೆಗೆ ಸೀದಾ ಹೋಗು ಅಂತ ಹೇಳ್ತಿರ್ತಾರೆ. ಆಗ ಮೀನುಗೆ ತುಂಬ ಬೇಜಾರಾಗುತ್ತೆ. ಅಲ್ಲ ರೀ, ಅವ್ನು ನನ್ನ ತಮ್ಮ, ಪಾಪ ಅವನು ಆಸ್ಪತ್ರೆ ಬೆಡ್ಡಲ್ಲಿ ಮೇಲೆ ಮಲಗಿದ್ದಾನೆ, ಅವ್ನು ಬಿಟ್ಟು ನಾನು ಹೇಗೆ ಬರಲಿ, ನೀವು ಈ ಥರ ಮಾತಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಾ ಇರ್ತಾರೆ. ಇನ್ನು ಮೀನಾ ಮನೆಗೆ ಹೋಗ್ತಾ ಇದ್ದಾರೆ. ಅವ್ರ ಮಾವ ಕೇಳ್ತಾ ಇದ್ದಾರೆ, ಮೀನಾ ಏನಮ್ಮ, ಯಾಕೆ ಈ ಥರ ಅಳ್ತಿದ್ಯಾ, ಏನಾಯಿತು ಅಂತೇಳಿ ಕೇಳ್ತಿದ್ದಾರೆ. ಮಾವ, ನನ್ನ ತಮ್ಮ ಮಂಜ ಗಾಡಿಯಿಂದ ಬಿದ್ದುಬಿಟ್ಟು ಕೈನ ಮುರ್ಕೊಂಡಿದ್ದಾನೆ ಮಾವ, ಪಾಪ ಅವನಿಗೆ ಇನ್ನೇನು ಸ್ವಲ್ಪ ದಿನದಲ್ಲಿ ಎಕ್ಸಾಮ್ ಇದೆ, ಹೇಗೆ ಬರೀತಾನೋ ಏನು ಕತೆನೋ ಅಂತ ಹೇಳ್ತಿರ್ತಾರೆ. ಶಾಂತಿ ಇದ್ದವಳು, ನಿನ್ನ ತಮ್ಮನ ಹತ್ರ ಗಾಡಿ ಇರಲಿಲ್ವಲ್ಲ, ಅದು ಹೇಗೆ ಬಿದ್ದು ಆಕ್ಸಿಡೆಂಟ್ ಮಾಡ್ಕೊಂಡ ಅಂತ ಹೇಳ್ತಿದ್ದಾರೆ. ಆವಾಗ ಮನೋಜ ಇದ್ದನು, ಅಮ್ಮ ದುಡಿಯೋರಿಗೆ ಒಂದು ಗಾಡಿ ಇದ್ದರೆ ಕಳ್ತನ ಮಾಡೋರಿಗೆ 100 ಗಾಡಿ ಅಂತ ಹೇಳ್ತಿರ್ತಾರೆ. ಅವರೆಲ್ಲರೂ ಕೂಡ ಮಂಜುನ ಜ್ಞಾಪಿಸ್ಕೊಂಡು ಅವನು ಕಳ್ಳ ಅಂತ ನಗ್ತಾ ಇರ್ತಾರೆ. ರೋಹಿಣಿ ಕೂಡ, ಹೌದಾ, ಅವನು ಇನ್ನೂ ಕೂಡ ಕಳ್ತನ ಮಾಡ್ತಾ ಇದ್ದಾನೆ ಅಂತ ಹೇಳ್ತಿರ್ತಾರೆ. ಇದರಿಂದ ಮೀನಂಗೆ ಟ್ರಿಗರ್ ಆಗುತ್ತೆ. ಹೌದು, ನೀವು ದುಡ್ಡು ಸಂಪಾದನೆ ಮಾಡಿ ಇಟ್ಟಿದ್ದೀರಲ್ಲ, ಅದನ್ನೆಲ್ಲ ನನ್ನ ತಮ್ಮನೇ ಕಳ್ತನ ಮಾಡ್ತಾ ಇರೋದು ಅಂತ ಹೇಳ್ತಾ ಇರ್ತಾಳೆ. ಆಗ ರಂಗನಾಥ್ ಅವರಿದ್ದರು, ನೋಡು ಶಾಂತಿ, ನೀನು ಸುಮ್ಮನೆ ಇದ್ದರೆ ಸರಿ, ಇಲ್ದಿದ್ರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ಸೂರ್ಯ ಕೂಡ ಅಷ್ಟೊತ್ತಿ ಬರ್ತಾ ಇದ್ದಾನೆ. ರೀ ಬನ್ನಿರಿ, ನೀವಾದರೂ ಬಂದು ಮಂಜುನಿಗೆ ಬುದ್ಧಿ ಹೇಳಿ ಸ್ವಲ್ಪ ಸಮಾಧಾನ ಮಾಡಿ, ಅವನಿಗೆ ತುಂಬ ನೋವಾಗ್ತಿದೆ ಅಂತ ಹೇಳ್ತಿರ್ತಾರೆ. ನಾನು ಬರೋಲ್ಲ ಬಿಡು, ನನಗೆ ಬೇರೆ ಬೇರೆ ಕೆಲಸ ಇದೆ ಅಂತ ಹೇಳ್ತಿರ್ತಾರೆ. ಇದರಿಂದ ಮನೋಜ್ ಮತ್ತು ಸಕ್ರೆಗೆ ಇಬ್ರಿಗೂ ಕೂಡ ಡೌಟ್ ಬರುತ್ತೆ. ಯಾಕಂದರೆ ಮಂಜನ್ಗೆ ಏನಾದರೂ ಆದರೆ ಸೂರ್ಯ ಹೋಗಿ ನೋಡಬೇಕಾಗಿರುತ್ತೆ. ಆದರೆ ಸೂರ್ಯ ಹೋಗ್ತಾ ಇಲ್ಲ ಅಂದರೆ ಬೇರೆ ಏನೋ ರೀಸನ್ ಇದೆ, ಬೇರೆ ಏನೋ ಇಲ್ಲಿ ಸ್ಕೆಚ್ ಇದೆ ಅಮ್ಮ ಅಂತ ಮನೋಜ ಮಾತಾಡ್ಕೊತಾ ಇರ್ತಾನೆ. ನೋಡು ಮೀನಾ, ನಿನ್ನ ತಮ್ಮ ಕೆಲ್ಸಕ್ಕೆ ಹೋಗ್ತಾ ಇದ್ದಾನ ಅಥವಾ ಕಾಲೇಜ್ಗೆ ಹೋಗ್ತಾ ಇದ್ದಾನ, ಎಷ್ಟು ಗಂಟೆಗೆ ಹೋಗ್ತಾನೆ, ಎಷ್ಟು ಗಂಟೆಗೆ ಮನೆಗೆ ಬರ್ತಾನೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಕಣ್ಣಿರಬೇಕು. ಸುಮ್ಮನೆ ಅಂದವಾಗಿ ನಂಬಾರ್ದು ಯಾವುದನ್ನು ಅಂತ ಹೇಳ್ತಾ ಇರ್ತಾರೆ. ಅಲ್ಲ ರೀ, ನನ್ನ ತಮ್ಮನ ಬಗ್ಗೆ ಏನು ಗೊತ್ತು ಅಂತ ಈಗ ಮಾತಾಡ್ತಿದ್ದೀರಾ ನೀವು? ನನ್ನ ತಮ್ಮ ಹಾಗೆಲ್ಲ ಸುಮ್ಮನೆ ಅಬ್ಬೆ ಪೋಲಿಯಾಗಿ ಓಡಾಡೋನಲ್ಲ, ಕಷ್ಟಪಟ್ಟು ಕಾಲೇಜ್ಗೆ ಹೋಗ್ತಾ ಇದ್ದಾನೆ, ಸಂಜೆ ಪಾರ್ಟ್ ಟೈಮಲ್ಲಿ ಕೆಲಸ ಮಾಡ್ಕೊಂಡು ನಮ್ಮನ್ನೆಲ್ಲ ಸಾಕ್ತಾ ಇದ್ದಾನೆ ರೀ ಅಂತ ಹೇಳ್ತಿದ್ದಾರೆ. ಹೌದಾ, ನೀವೆಲ್ಲ ಆಗ ಅಂದ್ಕೊಂಡಿದ್ದೀರ ಅಷ್ಟೇ ಅಂತ ಹೇಳ್ತಿರ್ತಾರೆ. ರಂಗನಾಥ್ ಅವರು ಇದ್ದಿದ್ದು, ಅಲ್ಲ ಸೂರ್ಯ, ನಿನ್ಗೇನು ಗೊತ್ತು ಅಂತ ಮಾತಾಡ್ತಿದ್ಯಾ, ನಿಂಗೇನಾದರೂ ಗೊತ್ತಿದ್ರೆ ಹೇಳಪ್ಪ ಅಂತ ಕೇಳ್ತಿದ್ದಾನೆ. ಸೂರ್ಯ ಏನು ಹೇಳ್ದೆ, ನನಗೇನು ಗೊತ್ತಿಲ್ಲ, ನಾನು ಸರಿ ಆಯಿತು, ನನಗೆ ಹೋಗಿ ಹಾಸ್ಪಿಟಲಲ್ಲಿ ಮಾತಾಡಿಸ್ಬೇಕು ತಾನೆ, ಸರಿ ಹೋಗ್ತೀನಿ ಅಂತ ಹೋಗ್ತಾ ಇದ್ದಾನೆ. ಅಲ್ಲಿ ಮಲಗಿರ್ತಾನೆ ಬೆಡ್ ಮೇಲೆ. ಏನೋ ಮಂಜ ಹೆಂಗೋ ಇದೆಯಾ ಅಂತ ಕೇಳ್ತಿರ್ತಾರೆ. ಅವನೇನು ಕೂಡ ಮಾತಾಡೋದಿಲ್ಲ.
ನೋಡು ಮಂಜ, ಈಗಲಾದರೂ ಬದಲಾಗು, ಈಗಲಾದರೂ ಒಳ್ಳೆತನದಲ್ಲಿ ಬದಲಾಗು ಅಂತೇಳಿ ಹೇಳ್ತಿರ್ತಾರೆ. ಅಲ್ಲ ಭಾವ, ನಾನೇನು ತಪ್ಪು ಮಾಡಿದ್ದೀನಿ ಅಂತ ನಿನ್ನ ಫ್ರೆಂಡು ನನ್ನ ಫ್ರೆಂಡ್ಗೆ ಹೊಡೆದ ಅಂತ ಹೇಳಿ ನಾನು ನಿಮಗೆ ಕೈ ಮಾಡದೆ ಸುಮ್ಮನಾದೆ ಅಷ್ಟೇ. ಇಲ್ದಿದ್ರೆ ನಾನು ಮಾತ್ರ ನಿಮ್ಮನ್ನು ಸುಮ್ಮನೆ ಬಿಡ್ತಿರ್ಲಿಲ್ಲ. ನನ್ನ ಅಕ್ಕನ ಗಂಡ ಅಂತ ಹೇಳಿ ಸುಮ್ಮನೆ ಬಿಟ್ಟಿದ್ದೀನಿ ಅಷ್ಟೇ ಅಂತ ಹೇಳಿ ಹೇಳ್ತಿರ್ತಾರೆ. ಏನು, ನಾನು ನನ್ನ ಅಕ್ಕನ ಗಂಡ ಅಂತ ಸುಮ್ಮನಾಗ್ಬಿಟ್ಟ, ಇಲ್ದಿದ್ರೆ ಏನು ಮಾಡ್ತಿದ್ದೆ, ನನ್ನ ಕೈ ಮುರಿದ್ಬಿಡ್ತಿದ್ದ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಹೌದು, ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡ್ತಿರ್ಲಿಲ್ಲ ನಾನು ಅಂತ ಹೇಳಿ ಹೇಳ್ತಿರ್ತಾರೆ. ಅಲ್ವೋ, ನನ್ನ ಫ್ರೆಂಡ ಹೊಡೆದೆ ಅಂತೇಳಿ ನಾನು ನಿನಗೆ ಹೊಡೆದೆ ಅಂತ ಅಂದ್ಕೊಂಡ? ಇಲ್ಲ, ಸಮಾಚಾರ ಬೇರೆಯೇ ಇದೆ ಕಣೋ. ನೀನು ಏನೇನು ಮಾಡ್ತಿದ್ಯಾ, ಯಾರ್ಯಾರ ಹತ್ರ ಏನೇನು ಕೆಲಸ ಮಾಡ್ತಿದ್ಯಾ ಅಂತೇಳಿ ಎಲ್ಲ ಗೊತ್ತು ನನಗೆ ಅಂತೇಳಿ ಹೇಳ್ತಿರ್ತಾನೆ. ಹೌದಾ, ಏನು ಗೊತ್ತು? ನಾನೇನು ಕೂಡ ಮಾಡಿಲ್ಲ ಅಂತೇಳಿ ಹೇಳ್ತಾ ಇರ್ತಾನೆ ಮಂಜ. ಆವಾಗ ವೀಡಿಯೋನ ತೋರಿಸ್ತಾ ಇದ್ದಾನೆ, ನೋಡು ಏನು ಕೆಲಸ ಮಾಡಿದ್ಯಾ ನೀನು ಅಂತ ಹೇಳಿ. ಈ ವಿಡಿಯೋ ಏನಾದ್ರೂ ನಿಮ್ಮ ಅಕ್ಕನಿಗೆ ತೋರಿಸಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ಮಂಕಿ ಪರ್ಕೆ ಕಿತ್ತೋಗೋ ತನಕ ನಿನಗೆ ಬಾರಿಸ್ತಾಳೆ. ನಾನು ಒಂದು ಕೈ ಮುರಿದಿದ್ದೀನಿ, ಅವಳೇ ಇನ್ನೊಂದು ಕೈನ ನೀನು ಮುರಿದು ಕಳಿಸ್ತಾಳೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಸೂರ್ಯ. ನನಗೆ ಇದರಲ್ಲಿ ತಪ್ಪೇನಿದೆ ಅಂತ ಹೇಳಿ ಗೊತ್ತಿಲ್ಲ. ಯಾಕಂದರೆ ನಾನು ಅವತ್ತು ಅಕಸ್ಮಾತಾಗಿ ನಿಮ್ಮ ಗಾಡಿನ ಕದ್ಬಿಟ್ಟಿದ್ದೆ. ಆವತ್ತು ನಿಮ್ಮ ಮನೆಯವರು, ನಿಮ್ಮಮ್ಮ, ನಿನ್ನ ತಮ್ಮ, ನಿಮ್ಮಣ್ಣ ಎಲ್ಲರೂ ಸೇರಿಸಿ ನನಗೆ ಅವಮಾನ ಮಾಡಿರು. ಇದರಿಂದ ನಮ್ಮ ಅಪ್ಪನ ಕಳ್ಕೊಳೋ ಹಾಗಾಯಿತು. ಮತ್ತು ಅದ್ರ ಜೊತೆಗೆ ನನ್ನ ಕಾಲೇಜಲ್ಲಿ ಅವಮಾನ ಆಯಿತು. ನನ್ನ ಲೈಫಲ್ಲಿ ಇಷ್ಟೊಂದೆಲ್ಲ ಹಾಳಾಗೋದಕ್ಕೆ ಕಾರಣ ನಿಮ್ಮ ಮನೆಯವರು. ಅವತ್ತೇ ಡಿಸೈಡ್ ಮಾಡ್ಕೊಂಡೆ, ಫಸ್ಟು ಬೋಣಿ ನಿಮ್ಮ ಮನೆಯಿಂದಲೇ ಆಗಬೇಕು, ನಿಮ್ಮ ಅಮ್ಮನ ಹತ್ರನೇ ದುಡ್ಡನ್ನ ಕದಿಬೇಕು ಅಂತ ಹೇಳಿ ಹೇಳ್ತಿರ್ತಾರೆ. ಅದನ್ನೆಲ್ಲ ಕೇಳಿಬಿಟ್ಟು ಸೂರ್ಯ, ಏನೋ ಇವಾಗಲಾದರೂ ನಿನಗೆ ಪಶ್ಚಾತ್ತಾಪ ಅನ್ನೋದಿಲ್ವಾ? ನೀನು ಬದಲಾಗಬೇಕು ಅಂತ ಅನ್ನಿಸ್ತಿಲ್ವಾ? ಬೇಡ ಮಂಜ, ಇನ್ನು ಮುಂದಾದರೂ ಬದಲಾಗು, ಇಲ್ದಿದ್ರೆ ಈ ಸೂರ್ಯ ಸುಮ್ಮನೆ ಬಿಡೋನೇ ಅಲ್ಲ, ಬಾಲ ಕಟ್ ಮಾಡಾಕ್ಬಿಡ್ತಾನೆ ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ. ಆದರೆ ಇವನೇನು ಕೂಡ ಮಾತಾಡದೆ ಸುಮ್ಮನೆ ನಿಂತಿರ್ತಾನೆ. ಇಷ್ಟೊತ್ತಿಗೆ ಇಲ್ಲಿ ಮೀನನ್ಗೆ ಡಾಕ್ಟ್ರು ಕರಿತಾ ಇದ್ದಾರೆ. ಏನಮ್ಮ, ನಿಮ್ಮ ತಮ್ಮ ಕಾಲೇಜಿಗೆ ಕರೆಕ್ಟಾಗಿ ಹೋಗ್ತಾ ಇದ್ದಾನಾ, ಚೆನ್ನಾಗಿ ಓದ್ತಾ ಇದ್ದಾನೆ ಅವನು ಅಂತ ಹೇಳಿ ಕೇಳ್ತಿದ್ದಾರೆ. ಹೌದು ಡಾಕ್ಟ್ರ್, ಅವನು ತುಂಬ ಒಳ್ಳೆ ಹುಡುಗ, ಚೆನ್ನಾಗಿ ಓದ್ತಿದ್ದಾನೆ ಅಂತ ಹೇಳಿ ಹೇಳ್ತಿದ್ದಾರೆ. ಸರಿ, ಹಾಗಾದರೆ ಅವನ ಹತ್ರ ಗಾಡಿ ಇತ್ತಾ? ಅವನು ಗಾಡಿಯಿಂದ ಬಿದ್ದಿಲ್ಲಮ್ಮ ಅಂತ ಹೇಳಿ ಹೇಳ್ತಿದ್ದಾರೆ. ಇದರಿಂದ ಮೀನನ್ಗೆ ಶಾಕ್ ಆಗುತ್ತೆ. ಏನು ಡಾಕ್ಟ್ರ್ ಹೀಗೆ ಹೇಳ್ತಿದ್ದೀರಾ ಅಂತ ಹೇಳಿ. ಹೌದು, ಯಾರೋ ಅವನ ಕೈನ ಮುರಿದಿದ್ದಾರೆ, ಅದರಿಂದ ಫ್ರ್ಯಾಕ್ಚರ್ ಆಗಿದೆ, ಬಲವಾಗಿ ಏಟು ಬಿದ್ದಿದೆ. ಇದು ಯಾವುದೋ ರೌಡಿಸಮ್ ಕೇಸೇ ಇರಬೇಕು ಅಂತ ಹೇಳಿ ಹೇಳ್ತಿರ್ತಾರೆ. ಆಗ ಮೀನಾ ಮತ್ತು ಅವ್ರ ತಾಯಿ ಎಲ್ಲರೂ ಕೂಡ ಬಂದು ಮಂಜುನ ಹತ್ರ ಕೇಳ್ತಾ ಇದ್ದಾರೆ, ಯಾರ ಹತ್ರ ಹೋಗಿ ಜಗಳಾಡಕ್ಕೆ ಹೋಗಿದ್ದೋ, ಈ ಥರ ಸ್ಥಿತಿ ಕಾರಣ ಆದವ್ರು ಯಾರು ಅಂತ ಹೇಳಿ ಕೇಳ್ತಿರ್ತಾನೆ. ಆಗ ಮಂಜ ಇದ್ದವನು, ಇದಕ್ಕೆಲ್ಲ ಕಾರಣ ನಿನ್ನ ಅರಿಶಿನ ದಾರದಲ್ಲಿ ಬಿಟ್ಟಿದ್ನಲ್ಲ ನಿನ್ನ ಗಂಡ, ಅವನೇ ಇದಕ್ಕೆಲ್ಲ ಕಾರಣ ಅಂತ ಹೇಳಿ ಹೇಳ್ತಿದ್ದಾನೆ. ಮಂಜನ ಮಾತು ಕೇಳಿ ಇಲ್ಲಿ ಅವ್ರ ತಾಯಿಗೆ ಆಗಿರಲಿ, ಅವ್ರ ಅಕ್ಕನಿಗೆ ಯಾರಿಗೂ ಕೂಡ ನಂಬೋಕ್ಕಾಗ್ತಿರ್ಲಿಲ್ಲ, ತುಂಬ ಶಾಕ್ ಆಗ್ತಿರುತ್ತೆ. ಮಂಜ ಕೂಡ ಸವಾಲು ಹಾಕಿರ್ತಾನೆ ಇಲ್ಲಿ ಸೂರ್ಯ ಮೇಲೆ. ನಿಮಗೆ ನಮ್ಮ ಅಕ್ಕನ ಸಾಕೋದಕ್ಕಾಗಲಿಲ್ಲ ಅಂತಂದರೆ ಹೇಳಿ, ನಮ್ಮ ಮನೆಗೆ ಕಳಿಸ್ಕೊಡಿ.